ಏನ್ ಹೇಳ್ಬಿಟ್ರಿ? ಅನುಮಾನ ನನ್ನ ಮೇಲೆ. ಮೊದ್ಲು ನನ್ ಬೇಗ ಮನೆಗೆ ಹೋಗ್ಬೇಕು ಕಣೋ. ನಾನು ಇಲ್ಲಿ ಖಂಡಿತವಾಗ್ಲೂ ಇರೋದಿಲ್ಲ. ನಾನು ನಮ್ಮ ಮನೆಗೆ ಹೋಗ್ಬೇಕು ಕಣೋ. ಅಯ್ಯೋ ಮೋಟು ಮೋಟು ಬಾಯಿ ಮುಚ್ಕೊಂಡಿರೋ. ಸುಮ್ನೆ ಚಿಕ್ಕ ಮಕ್ಕಳ ತರ ಅಳ್ತಾ ಇರ್ಬೇಡ ಕಣ ನೀನು. ಕಿಂಗ್ ಅರೋನ್ಜಾ, ಕಳ್ಳ ಯಾರು ಅಂದ್ರೆ ನಿಮ್ ಊಟದಲ್ಲಿ ಏನೋ ಬೆರೆಸ್ಬಿಟ್ಟು ನಿಮ್ಗೆ ಪ್ರಜ್ಞೆ ತಪ್ಸಕ್ ಪ್ರಯತ್ನ ಮಾಡಿದವನು. ಮತ್ತೆ ಅವ್ನು ನಿಮ್ಮನ್ನ ಎತ್ಕೊಂಡು ಕೇವ್ ಹತ್ರ ಕರ್ಕೊಂಡೋದ. ಯಾಕಂದ್ರೆ ರಾಯಲ್ ಡೈಮಂಡ್ ಸಹಾಯದಿಂದ ಕೇವ್ವರೆಗೂ ತಲುಪಬಹುದು ಅಂತ. ಕಳ್ಳ ಯಾರು ಅಂತ ಬೇಗ ಹೇಳ್ಬಿಡಿ, ಮತ್ತೆ ನಾನು ಕಠಿಣ ಶಿಕ್ಷೆ ಕೊಡ್ತೇನೆ. ಆ ಕಳ್ಳನ ಹತ್ರ ಸ್ಪ್ರೈಡರ್ ತರ ಒಂದು ಕ್ರೀಚರ್ ಇದೆ. ಅದಕ್ಕೆ ಅವನು ನಮ್ಮನ್ನ ಹೊಡೆಯಕ್ ಪ್ರಯತ್ನ ಪಟ್ಟ. ಅರ್ಜೆಂಟ್ ಅಲ್ಲಿ ಕಳ್ಳ ಏನ್ ಮಾಡ್ದ ಗೊತ್ತಾ? ತನ್ನ ಮೈ ಮೇಲಿದ್ದ ಸ್ಪೈಡರ್ ವೆಬ್ಗಳನ್ನ ತೆಗೆಯೋದಕ್ಕೆ ಮರ್ತು ಬಿಡ್ತಾನೆ. ಕಳ್ಳನ ಮೈ ಮೇಲೆ ಸ್ಪೈಡರ್ ವೆಬ್ಗಳ ಚಿಕ್ಕ ಚಿಕ್ಕ ತುಂಡುಗಳು ಚಿಕ್ಕದಾಗಿ ಅಂಟ್ಕೊಂಡಿರುತ್ತವೆ. ಎದುರುಗಡೆ ಬಾ, ಇಲ್ಲ ಅಂದ್ರೆ ಒಬ್ಬೊಬ್ಬರದು ಬಟ್ಟೆಗಳನ್ನ ನಾವೀಗ ಚೆಕ್ ಮಾಡ್ಬೇಕಾಗುತ್ತೆ. ಹೀಗ ನಾವ್ ಬಹಳ ಯೋಚನೆ ಮಾಡಿದ್ವಿ. ಆಮೇಲೆ ನಾವು ತಿನ್ ಸರ್ ಹೇಳಿದ್ವಿ, ನಾವು ಹೇಗಾದ್ರೂ ಮಾಡಿ ಆ ಫೋನ್ ನಂಬರ್ನ ನಮಗೆ ಹುಡ್ಕೊಳಕ್ ಆಗತ್ತಾ ಅಂತ. ಯಾರು ಸಿಲ್ವರ್ ಆಟೋನ ಎತ್ಕಟ್ಟಿದ್ದ ಅವನ್ ಫೋನ್ ನಂಬರ್ನ, ಮತ್ತೆ ಸಿಲ್ವರ್ ಆಟೋ ಥ್ರೂ ಇಂದ ಅಂತವ್ರಿಗೆ ಫೋನ್ ಮಾಡಿ ನಾವ್ ಇಲ್ಲಿಗೆ ಬರೋ ವಿಷಯನ ಅವನಿಗೆ ತಿಳಿಸ್ಬಿಟ್ಟಿದ್ದಾನೆ. ಇದು ನನ್ನ ನಂಬರು. ನೀವ್ ಹೇಳ್ತಾ ಇದ್ದಿದ್ ಪ್ರಕಾರ ಸಿಲ್ವರ್ ಆಟೋ ಕಳ್ಳ. ನಾವೀಗ ಕೊನೆ ಸಾಕ್ಷಿಯಿಂದ ಈ ಕೇಸ್ನ ಕ್ಲೋಸ್ ಮಾಡ್ತಾ ಇದೀವಿ. ನಮ್ ಕಡೆ ಒಂದ್ ಗಾದೆ ಇದೆ, ಜಟ್ಟಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ. ವಿಕಿ ತೋರ್ಸು. ಹಲೋ ಗೈಸ್, ಈಗ ನಾನು ಹೇಳ್ತಾ ಇದ್ದೀನಿ ಕಳ್ಳ ಯಾರು ಅಂತ. ಸೊ ಫ್ರೆಂಡ್ಸ್, ನೋಡಿದ್ರ ನೀವು? ಇಟ್ಸ್ ಝರಾಂಡೋ. ಇದನ್ನ ನೋಡಿ ಮಿಸ್ಟರ್ ತಿಂತಿನ್. ಅಯ್ಯೋ, ಇಲ್ಲಿ ಏನ್ ನಡೀತಾ ಇದೆಯಪ್ಪ ಇಲ್ಲಿ? ಕಿಂಗ್ ಐರನ್ಸಾ, ನನ್ನ ಪ್ಲಾನ್ ಪ್ರಕಾರ ಈ ಮಿಕ್ಕಿ ಇದನ್ನೆಲ್ಲ ಶೂಟ್ ಮಾಡಿದಾನೆ. ಒಂದ್ ವೇಳೆ ಸ್ಪೈಡರ್ ಇವಂದ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವನ್ ಯಾಕೆ ತನ್ನ ಮೈಯೆಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದ? ಕಳ್ಳ ನೀನೇನೆ, ನಿನ್ಗೆ ಆ ಸಿಂಹಾಸನ ಬೇಕಾಗಿತ್ತು. ಕಳ್ಳ ನೀನೇ ಆ ಕಳ್ಳ ನೀನೇ. ಹೌದು ಹೌದು, ನಾನೇ ಆ ಕಳ್ಳ. ಮೋಟು ಪತ್ಲು, ನೀವು ನನ್ನ ಪ್ಲಾನ್ ನ ಹಾಳು ಮಾಡಿದ್ದೀರಾ. ಪರ್ಫೆಕ್ಟ್ ಪ್ಲಾನ್ ಆಗಿತ್ತದು. ಈಗ ನಾನು ಏನ್ ಮಾಡ್ಬೇಕು ಅದನ್ನ ಪ್ಲಾನ್ ಬಿ ಮುಖಾಂತರ ಮಾಡ್ತೀನಿ. ಆ ಜೀವಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಯಾಕಂದ್ರೆ ಜೀವಿ ನಾನೇ. ಐ ಆಮ್ ದ ಮಾನ್ಸ್ಟರ್. ಅಯ್ಯೋ, ಇದೇನಪ್ಪ ಇದು? ಯಾವ ತರ ಪ್ರಾಣಿ ಇದು? ಯಾಕೆ ಹಿಂಗೆ? ಅಯ್ಯಮ್ಮ, ಇದೇನು ಗ್ರಾಚಾರ? ಇವರೇನು ಮನುಷ್ಯರ ಅಥವಾ ಜೇಡನ? ನನ್ನ ಮೊದಲು ಯಾವತ್ತೂ ನೋಡೇ ಇಲ್ವಲ್ಲ. ಅಯ್ಯಮ್ಮ ಕಾಪಾಡಿ. ಈಗ ಗೊತ್ತಾಯ್ತು, ಆ ಡ್ರ್ಯಾಗನ್ ಸಿಕ್ಕಾಕ್ಸಿದ್ದು ಇವನೇನಿಸ್ತಾ ಇದೆ. ಮನೇಲೆ ಬೆಣ್ಣೆ ಇಟ್ಕೊಂಡು ಊರ್ ತುಂಬಾ ತುಪ್ಪ ಕಲ್ದಿ ನಾವು ಓನಿಸ್ತಾ ಇದೆ ಈಗ. ನಾನೇ ಕಿಂಗ್ ತಿನ್ನುವಂತ ಊಟದಲ್ಲಿ ನಿದ್ದೆ ಔಷಧಿ ಬೆರೆಸಿದ್ದೆ. ಕಿಂಗ್ ಅಯನ್ಸಾ ಮಜವಾಗಿ ಊಟ ಮಾಡ್ತಾ ಇದ್ದ. ಆದ್ರೆ ಯಾವುದೇ ಕಾರಣಕ್ಕೂ ಅವನಿಗೆ ಗೊತ್ತಾಗ್ಲಿಲ್ಲ, ಅವತ್ತು ಅವನು ತಿಂದಂತ ಊಟ ಅವನ ಜೀವನನೇ ಬದಲಾಯಿಸ್ಬಿಡುತ್ತೆ ಅಂತ. ಏನಾಗ್ತಾ ಇದೆ ನನಗೆ? ನನ್ಗೆ ಯಾಕೆ ತಲೆ ಸುತ್ತಾ ಇದೆ? ಯಾರಿದ್ದೀರ? ಬನ್ನಿ, ನನ್ನ ಕಾಪಾಡಿ. ಕಿಂಗ್ ಪ್ರಜ್ಞೆ ತಪ್ಪ. ಕಿಂಗ್ ಅರೋನ್ಸಾ ಇಲ್ದೆ ನಾನ್ ಅಲ್ಲಿಗೆ ಹೋಗೋದಕ್ಕಾಗ್ತಾ ಇರ್ಲಿಲ್ಲ. ಆ ಲಿಫ್ಟು ಕೆಲಸ ಮಾಡ್ತಿರ್ಲಿಲ್ಲ, ಮೆಟಲ್ಸೋ ಇರೋ ಗುಹೆಗೂ ಹೋಗಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಕಿಂಗ್ ಮಲಗಿದಾಗ ಅವನನ್ನ ಹಾಗೆ ಕರ್ಕೊಂಡು ನಾನು ಮೌಂಟೇನ್ ಮೇಲೆ ಹೋದೆ. ನಾನು ಗುಹೆ ಒಳಗೋದೆ, ಮೆಟಲ್ ಝೋನ್ ಕದ್ದೆ, ಮತ್ತೆ ಕಿಂಗ್ ಐರೋನ್ಸಾನ ವಾಪಸ್ಸು ಪ್ಯಾಲೇಸ್ ನಲ್ಲಿ ತಂದು ಬಿಟ್ಟೆ. ದ್ರೋಹಿ ಮೋಸಗಾರ, ನನ್ನ ಜೊತೆಗಿದ್ಕೊಂಡು ನನ್ನ ವಿರುದ್ಧನೇ ಮಸಲತ್ ಮಾಡ್ತಾ ಇದ್ದಾನೆ. ಸೈನಿಕರೇ,
ಹಿಡ್ಕೊಳ್ಳಿ ಅವನ್ನ. ಹಿಡೀರಿ, ಆದ್ರೆ ಮೆಟಲ್ಸು ಸಿಗೋದಿಲ್ಲ. ಸೂರ್ಯ ಇನ್ನೇನ್ ಮುಳುಗ್ತಾ ಇದ್ದಾನೆ. ಸ್ವಲ್ಪ ಹೊತ್ತಲ್ಲೇ ಎಲ್ಲಾನು ಮುಗ್ದೋಗುತ್ತೆ. ಈಗ ಎಲ್ರು ಉಳಿಬೇಕು ಅಂದ್ರೆ ಇರೋದು ಒಂದು ದಾರಿ. ನನ್ನನ್ನ ರಾಜನಾಗ್ ಮಾಡಿ, ಇಲ್ಲಾಂದ್ರೆ ಎಲ್ಲಾನು ಫಿನಿಶ್. ಇಲ್ಲ, ಸಿಂಹಾಸನಕ್ಕಿಂತ ನನಗೆ ನನ್ನ ಜನಗಳ ಜೀವನೇ ಮುಖ್ಯ. ನೋಡು, ಇದು ಮೆಟಲ್ ವರ್ಸಿನ ರಾಯಲ್ ಕೀ. ಇದು ತಗೋ, ನೀನೇ ರಾಜ ಆಗ್ಬಿಡು. ಕಿಂಗ್ ಐರೋನ್ಸಾ, ನಾನಿನ ಖಂಡಿತ ಏನ್ ಮಾಡಕ್ಕೂ ಅವಕಾಶ ಕೊಡೋದಿಲ್ಲ. ಇಡೀ ಜಗತ್ತ ಈಗ ತೊಂದ್ರಲ್ಲಿದೆ. ನಾನು ಎಲ್ರನ್ನೂ ಕಾಪಾಡ್ಬೇಕೀಗ. ಇನ್ನು ನೀವು ಏನು ಮಾಡೋದಕ್ಕಾಗಲ್ಲ. ಮೊಟ್ಟೆ ತಗೊಳ್ಳೋ. ಅಯ್ಯೋ ಬೇಡ, ಬಿಟ್ಬಿಡದನ. ಮೊಟ್ಟು ನೋಡ್ಕೊಳ್ಳೋ ಇದನ್ನ. ಹೊಸ ರಾಜನಿಗೆ ಜಯವಾಗಲಿ, 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 ಹೊಸ ರಾಜನಿಗೆ ಜಯವಾಗಲಿ. ವಾಹ್ ಪೊಟ್ಟು ಅಣ್ಣ, ಅದ್ಭುತವಾಗಿದೆ. ಸೈನಿಕರೇ, ಇವತ್ತಿಂದ ಮೆಟಲ್ ವರ್ಸ್ಗೆ ಮೋಟುನೇ ರಾಜ. ಮಹಾರಾಜ ಮೋಟು ಏನ್ ಮಾಡ್ಬೇಕು ಅಪ್ಪಣೆ ಮಾಡಿ. ಎಲ್ಲಕ್ಕಿಂತ ಮೊದಲು ನಾವೀಗ ಝೊರಾಂಟಗೆ ಸ್ವಲ್ಪ ಬುದ್ಧಿ ಕಲಿಸ್ಬೇಕು. ಸಿಪಾಯಿಗಳೇ, ಝೊರಾಂಟನ ಹಿಡ್ಕೊಳ್ಳಿ. ಝೊರಾಂಟೋ, ಈಗ ನೀ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗೋದೇ ಇಲ್ಲ. ಝೊರಾಂಟೋ, ನಾನ್ ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ ಮೋಟು ಪತ್ಲು. ನಡೀರಿ ಝೊರಾಂಟೋ. ಇದು ಸರಿಯಾಯ್ತು ಕಣಪ್ಪ. ಇವಾಗಿದ್ದು ಓಕೆ. ಅಯ್ಯಯ್ಯೋ ಡಾಕ್ಟರ್ ಜಟ್ಕ, ಇವೆಲ್ಲ ಮುರಿದೋಗ್ತಾ ಇತ್ತಲ್ಲಪ್ಪ. ಅಮ್ಮಮ್ಮ, ಆಯ್ತಿರಪ್ಪ, ಯು ಡೋಂಟ್ ವರಿ. ಇವಾಗ ಯಾವ್ದು ಮುರಿದೋಗಲ್ಲ ಕಣಪ್ಪ. ಅಯ್ಯೋ ದೇವ್ರ, ಇದೆಲ್ಲಪ್ಪ ಹಿಂಗಾಗೋಯ್ತು.
ಯಾರಿಗೂ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ. ಇಡೀ ಜಗತ್ತಲ್ಲೇನೆ ಕಷ್ಟ ಬಂದಿದೆ. ಸ್ಯಾಟಲೈಟ್ ಮುರಿದು ಬೀಳ್ತಾ ಇದೆ. ಎಲ್ಲ ಕಂಪ್ಯೂಟರ್ಗಳು ಜಾಮ್ ಆಗ್ತಿದೆ. ಐ ಥಿಂಕ್ ದಿಸ್ ಇಸ್ ದ ಎಂಡ್ ಆಫ್ ದ ವರ್ಲ್ಡ್. ಅಯ್ಯಮ್ಮ ಅಪ್ಪರೇ, ನನ್ ಮಾತೆಲ್ರು ನಿಗಾ ಇಟ್ಟು ಕೇಳಿಸ್ಕೋಬೇಕು. ನಾನು ಈ ಜಗತ್ತಿಗೆ ಏನು ಹೋಗಕ್ ಬಿಡೋದಿಲ್ಲ. ನಾನು ನಿಮ್ಗೆಲ್ಲ ಮಾತು ಕೊಡ್ತಾ ಇದ್ದೀನಿ ಈಗ. ಹಲೋ ಗೈಸ್, ನಾವೀಗ ಹೊರಟಿದೀವಿ ಆ ಹೇಳಿ ಆ ಕಳ್ಳ ಜೊರಾಂಟೋನ ಹಿಡಿಯಕ್ಕೆ. ಅವನು ಎಲ್ ಬೇಕಾದ್ರೂ ಬಚ್ಚಿಟ್ಕೊಂಡಿರ್ಬೋದು. ಗೈಸ್, ಇಂಥ ಜಾಗನ ನಾನು ಯಾವತ್ತೂ ನೋಡೇ ಇಲ್ಲ. ಅಯ್ಯಮ್ಮ, ಈ ಜಾಗ ತುಂಬಾ ಭಯಂಕರವಾಗಿದೆ. ಅಂಬರೇ, ಜೊರಾಂಟೋ, ನಾನು ನಿನ್ನೀಗ ಖಂಡಿತ ಬಿಡೋದಿಲ್ಲ. ಗೈಸ್, ನೀವೆಲ್ಲ ನೋಡ್ತಿರೋ ಹಾಗೆ ಮೋಟು ಅಣ್ಣ ಮತ್ತೆ ಜೊರಾಂಟೋ ಮಧ್ಯ ದೊಡ್ಡ ಯುದ್ಧನೇ ನಡೀತಾ ಇದೆ. ನಿಲ್ಲು, ಎಲ್ಲಿ ಓಡಕ್ತಾ ಇದೀಯಾ? ನಿಂತ್ಕೋ ಜೊರಾಂಟೋ. ನೀನ್ ಬಿಡಲ್ಲ ಇವತ್ತು, ಖಂಡಿತ ಬಿಡಲ್ಲ ನಿನ್ನ. ಜೊರಾಂಟೋ, ಮಿಟಾಲ್ಸೋ ಎಲ್ಲಿದೆ ಅಂತ ಹೇಳ್ಬಿಡು, ಇಲ್ಲ ಅಂದ್ರೆ ಜಗತ್ಗೆ ಅಪಾಯ ಇದೆ. ಮಿಟಾಲ್ಸೋ ಎಲ್ಲಿದೆ ಅಂತ ಹೇಳ್ಬಿಡು, ಬೇಗ ಹೇಳ್ಬಿಡು. ಜೊರಾಂಟೋ, ನಿನ್ನ ಆಟ ಮುಗ್ದಾಯ್ತು. ಈಗ್ಲೇ ಹೇಳ್ಬಿಡು ಮೆಟಾಲ್ಸೋ ಎಲ್ಲಿದೆ ಅಂತ. ಹೋಗೋ, ನೀನೇ ಹುಡುಕೋ. ಆದ್ರೆ ಅದಕ್ಕೂ ಮುಂಚೆ ನಾನೇ ನಿನ್ ಕತೆನ ಮುಗಿಸ್ಬಿಡ್ತೀನಿ. ರಾಜ ಆಗ್ಬೇಕಾ ನೀನು? ನೀನ್ ರಾಜ ಆಗ್ತೀಯಾ? ಜಗತ್ತಿಗೆ ತೊಂದರೆ ಕೊಡ್ತಾ ಇದೆಯಾ ನೀನು? ತಗೋ, ಆಗು ರಾಜ. ಏನಾಯ್ತಪ್ಪ ಇದು? ಅಯ್ಯೋ ಬೇಡ. ಅಯ್ಯೋ, ನೀನು ಖಂಡಿತ ಬಿಡಲ್ಲ ಕಣ ಜೊರಾಂಟೋ. ಮೋಟು, ಅರೆ ಪತ್ಲೋಡ್ನ, ಏನಾದ್ರೂ ಮಾಡಿ. ಈ ಕರಂಜ ಸಿಲ್ವರೇಟೋ, ನಾವೀಗ ಮೋಟಿಗೆ ಬಚಾವ್ ಮಾಡ್ಲೇಬೇಕು. ಬನ್ನಿ. ಎಲ್ಲಿ ಹೋದ? ಮೋಟು, ನೆಲ್ಲು ಜೊರಾಂಟೋ. ಓ ಅಯೋನ್ಸ, ನೀನು ಬಂದ್ಬಿಟ್ಯಾ ಇಲ್ಲಿಗೆ? ನಿನಗಂತೂ ನಾನು ಸ್ವಾಗತ ಮಾಡ್ಲೇಬೇಕು. ಮೋಟು, ಜೊರಾಂಟೋ, ಈ ಮೋಟು ಎಲ್ಲಿಗೆ ಹೋದ? ಜೊರಾಂಟೋ, ನಾನು ಇಲ್ಲಿದ್ದೀನಿ. Watch India's largest kids library only on Jio Hotstar. Download the app now.